ಪ್ರೀತಿಯ ಮನೆಯಂತೆ ಮನಗಳು ಸೇರಿದರೆ ತುಂಬಿದ ಮನೆಯಂತೆ ತುಂಬಿದ ಮನೆಯವನೇ ಧರೆಯಲ್ಲಿ ನಗುವಿನ ದೊರೆಯಂತೆ ಜೇನಿನ ಗೂಡು ನಾವೆಲ್ಲ ಬೇರೆಯಾದರೆ ಜೇನಿಲ್ಲ ಜೇನಿನ ಗೂಡು ನಾವೆಲ್ಲ ಬೇರೆಯಾದರೆ ಜೇನಿಲ್ಲ ಬೀಡು ನಮ್ಮಯ ಈ ಮನೆಯು ತಾಯಿಯ ಮಮತೆ ಕಾವಲು ಇರಲು ಇದಕ್ಕಿಲ್ಲ ಕೊನೆಯು ಜೇನಿನ ಗೂಡು ಪ್ರೀತಿಯ ಬೀಡು ನಮ್ಮಯ ಈ ಮನೆಯು ತಾಯಿಯ ಮಮತೆ ಕಾವಲು ಇರಲು ಇದಕ್ಕಿಲ್ಲ ಕೊನೆಯು ವಾತ್ಸಲ್ಯ ಗಂಗೆ ಹರಿದು ನಗು ನಗುತ್ತಾ ನಲ್ಮೆ ಕಂಡು ಈ ಪ್ರೀತಿ ಮಮತೆ ಬೆಸುಗೆ ತಂದಿಹುದು ಸ್ವರ್ಗ ಧರೆಗೆ ತಂಗಿ ತಮ್ಮ ಎಲ್ಲರ ವಾತ್ಸಲ್ಯ ಮಮತೆಗೆ ಗೂಡಿನಲ್ಲಿಯೇ ಹಾಡಿ ಕುಣಿಯ ಮನೆಯ ನಂದನ ಗೂಡಿನಲ್ಲಿಯೇ ಹಾಡಿ ಕುಣಿಯ ಮನೆಯ ನಂದನ ತಾಯಿ ತಂದೆ ಪ್ರೀತಿಯಿಂದ ಬಾಳಿದ ಮನೆ ಸ್ನೇಹ ಸಹನೆ ಶಾಂತಿಯಿಂದ ತುಂಬಿದ ಮನೆ ನೀವೇ ನನ್ನ ದೇವರು ನೀವೇ ಶ್ರೀ ಗುರು ನೀವೇ ನಮ್ಮ ಭಾಗ್ಯವಂತರು ಮನಸ್ಸುಗಳ ಬಾಂಧವ್ಯ ಬೆಸುಗೆ ಬಳಗ ಸ್ಪರ್ಧಾ ವೇದಿಕೆ 1 ವರ್ಷದ ಸಂಭ್ರಮಾಚರಣೆಯ ಪ್ರಯುಕ್ತ ಈ ವೇದಿಕೆಯ ಬಗ್ಗೆ ಅನಿಸಿಕೆಯ ಕಾರ್ಯಕ್ರಮ ಅಂದರೆ ದಿನಾಂಕ 9/8/2024 ವಾರ ಶುಕ್ರವಾರದಂದು. ನನ್ನ ಹೆಸರು SV ಶಾಂತಕುಮಾರ, ಪಲ್ಲಾಗಟ್ಟೆ, ಜಗಳೂರು ತಾಲೂಕು, ದಾವಣಗೆರೆ ಜಿಲ್ಲೆ. ಈ ವೇದಿಕೆಯ ಬಗ್ಗೆ ಹೇಳಬೇಕೆಂದರೆ ನಾನು ಒಬ್ಬ ಕವಿ ಅಥವಾ ಒಬ್ಬ ಲೇಖಕ ಆಗಬೇಕೆಂದರೆ ಈ ವೇದಿಕೆ ನನಗೆ ಒಂದು ಉತ್ತಮವಾದ ಅವಕಾಶವನ್ನು ಕೊಟ್ಟಿದೆ ಎಂದರೆ ತಪ್ಪಾಗಲಾರದು. ನಾನು ಸುಮಾರು ವರ್ಷಗಳ ಹಿಂದೆ ಕವಿಯಾಗಿ ಬರೆಯುತ್ತಿದ್ದೆ, ಅದನ್ನು ಮರೆತು ಹೋಗಿದ್ದೆ. ಈ ವೇದಿಕೆಯಿಂದ ಪುನಃ ಮತ್ತು ನಾನೊಬ್ಬ ಕವಿಯಾಗಿ, ನಾನೊಬ್ಬ ಲೇಖಕನಾಗಿ, ಇದರಿಂದ ಒಂದು ಪುಸ್ತಕವನ್ನು ಬಿಡುಗಡೆ ಮಾಡುವಂತಹ ಒಬ್ಬ ಕವಿಯಾಗಿ ಈ ವೇದಿಕೆಯಿಂದ ಹೊರಹೊಮ್ಮಿದ್ದೇನೆ. ಈ ವೇದಿಕೆಯಲ್ಲಿ ನೀಡುವಂತಹ ಪ್ರತಿಯೊಂದು ಕವನಗಳು, ಗಾದೆ ಮಾತು ವಿಸ್ತರಣೆ ಇರಬಹುದು, ತೇರು ಕವನ, ಚೆಡೆ ಕವನ, ಕವನದಲ್ಲಿ ಹಲವಾರು ಪ್ರಕಾರಗಳಿವೆ. ಆ ಎಲ್ಲ ಪ್ರಕಾರಗಳನ್ನು ತಿಳಿಸಿಕೊಟ್ಟಿರ್ತಕ್ಕಂಥದ್ದು ಈ ವೇದಿಕೆ ಎಂದರೆ ತಪ್ಪಾಗಲಾರದು. ಅದರಲ್ಲೂ ಈ ವೇದಿಕೆಯ ಸಂಸ್ಥಾಪಕ ಅಧ್ಯಕ್ಷರಾಗಿರ್ತಕ್ಕಂಥ S ಬಸವರಾಜ ಶಿಕ್ಷಕರಿಗೆ ನಾನು ಸದಾ ಚಿರಋಣಿ. ಇದರಲ್ಲಿ ಬೇಕಾಗಿರ್ತಕ್ಕಂಥ ಯಾವುದೇ ರೀತಿಯ ಒಂದು ನಮಗೆ ಆಗದೇ ಇರತಕ್ಕಂಥ ಅಥವಾ ನಮ್ಮ ಬಗ್ಗೆ ಏನಾದರೂ ಈ ಬಗ್ಗೆ ತಿಳಿದೇ ಇರತಕ್ಕಂತಹ ವಿಷಯವನ್ನು ಅವರು ಕೇಳಿದಾಗ ಅದರ ಸಂಪೂರ್ಣ ವಿವರವನ್ನು ನೀಡಿ ಈ ರೀತಿಯಾಗಿ ಬರೆಯಬೇಕು, ಈ ರೀತಿಯಾಗಿ ಇರಬೇಕಂತಕ್ಕಂಥ ಸಂಪೂರ್ಣವನ್ನು ಮಾಹಿತಿಯನ್ನು ಕೊಟ್ಟು ನನ್ನೊಬ್ಬ ಉತ್ತಮವಾದ ಕವಿಯನ್ನಾಗಿ ಮಾಡಿರುವ ಈ ವೇದಿಕೆಗೆ ಮತ್ತು ಈ ವೇದಿಕೆಯ ಸಂಸ್ಥಾಪಕರಿಗೆ ಸದಾ ಚಿರಋಣಿಯಾಗಿರುತ್ತೇನೆ. ಅದೇ ರೀತಿ ಇತ್ತೀಚೆಗೆ ಒಂದು ಬಿಡುಗಡೆಯಾದ ನನ್ನ ಕವನ ಸಂಕಲನದ ಕನಸು ಚಿಗುರುಡಿಯಿತು ಎಂಬ ಕವನ ಸಂಕಲನ, ಇದಕ್ಕೆ ಈ ವೇದಿಕೆಯೇ ಪ್ರಮುಖ ಕಾರಣ ಎಂದರೆ ತಪ್ಪಾಗಲಾರದು. ಹಾಗೆಯೇ ಈ ನನ್ನ ಕವನ ಸಂಕಲನಕ್ಕೆ ಮುನ್ನುಡಿಯನ್ನು ಸಹ ಈ ವೇದಿಕೆಯ ಸಂಸ್ಥಾಪಕರ ಬಸವೇಶ್ವರ್ ಬರೆಯುತ್ತಿದ್ದರು. ಆಕಸ್ಮಿಕವಾಗಿ ಇದೊಂದು ಹಾಸ್ಯ ನುಡಿಯನ್ನು ಸಹ ಬರೆದು ನನ್ನೊಬ್ಬ ಉತ್ತಮವಾದ ಕವಿಯನ್ನಾಗಿ ಮಾಡಿದ್ದಾರೆ ಎಂದರೆ ತಪ್ಪಾಗಲಾರದು. ಈ ವೇದಿಕೆಗೆ ಹಾಗೂ ಈ ವೇದಿಕೆಯ ಸಂಸ್ಥಾಪಕರಿಗೆ ನಾನು ಸದಾ ಚಿರಋಣಿಯಾಗಿರುತ್ತೇನೆ. ಇಷ್ಟು ಹೇಳಿ ನನ್ನ ಅನಿಸಿಕೆಯನ್ನು ಮುಗಿಸುತ್ತೇನೆ. ಧನ್ಯವಾದಗಳು.